ಬೇಕಂದ್ರೆ ಮಟನ್ ಬಿರಿಯಾನಿ ತರ್ಕೊಡ್ಲಾ? ರೀ ಊಟಕ್ಕೆ ಏನ್ ಮಾಡ್ಲಿ ರೀ ನೈಟ್ಗೆ? ಏನೋ ಒಂದು ಮಾಡೋಕೆ, ಏನೋ ನೈಟ್ ಊಟಕ್ಕೆ ಏನಾದ್ರು ಮಾಡೋದು. ಹಂಗಲ್ಲ ರೀ, ಬರೀ ಜವಳಿಕಾಯಿ ಇದೆ. ಜವಳಿಕಾಯಿಂದ ಎಂತದ್ ಮಾಡ್ಲಿ ರೀ ನೈಟ್ ಊಟಕ್ಕೆ? ಅದಕ್ಕೆ ಕೇಳ್ತಾ ಇದೀನಿ, ಬೇರೆ ಏನಾದ್ರು ಮಾಡ್ಲಾ ಹೇಗೆ ಅಂತ. ಜವಳಿಕಾಯಿ ಇದೆ ತಾನೆ, ಆ ಜವಳಿಕಾಯಿ ಪಲ್ಯ ಮಾಡಿ ತಿಳಿ ಸಾಂಬಾರು ಏನಾದ್ರು ಮಾಡಾಯ್ತಾ? ನಾನ್ ನೋಡಿದ್ರೆ ಹೊರಗಡೆಯಿಂದ ಏನಾದ್ರು ತರಿಸ್ಕೊಳ್ಳೋಣ ಅಂತಂದ್ರೆ ಜವಳಿಕಾಯಿ ಇದೆಯಾ ಅದನ್ನ ಮಾಡಿ ತಿಳಿ ಸಾಂಬಾರು ಮಾಡು ಅಂತ ಹೇಳ್ತಾರೆ. ಇಲ್ಲ ನಮ್ಗೆ ಹೊರಗಡೆಯಿಂದ ಬೇಕು, ಏನಾದ್ರು ಸ್ಪೆಷಲ್ ಆಗಿ ಮನೇಲಿ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಏನ್ ಮಾಡ್ಲಿ ರೀ? ಅದು ಬರೀ ಜವಳಿಕಾಯಿ ಪಲ್ಯ ಮಾಡಿದ್ರೆ ಚೆನ್ನಾಗಿರಲ್ಲ. ತಿಳಿ ಸಾಂಬಾರು ಮಾಡೋಕ್ಕೆ ಬೇಳೆ ಖಾಲಿ ಆಗಿದೆ. ನಾಳೆ ಹೋಗ್ಬಿಟ್ಟು ಅಂಗಡಿಲಿ ಬೇಳೆ ತರಕಾರಿ ಎಲ್ಲ ತಂದ್ಕೊಂಡು ತಿನ್ಕೊಂಡ್ರಿ. ಅದು ನಾನು ನೋಡಿರ್ಲಿಲ್ಲ, ಮಿಸ್ ಆಗಿ ಇವತ್ತು ತರಕಾರಿ ಎಲ್ಲ ಖಾಲಿ ಆಗ್ತಿದೆ. ಬರೀ ಜವಳಿಕಾಯಿ ಮಾತ್ರ ಇದೆ. ಪಲ್ಯ ಮಾಡ್ಬೋದು, ತಿಳಿ ಸಾಂಬಾರು ಬೇಳೆ ಇದ್ರೇನೆ ಅಲ್ವಾ ಚೆನ್ನಾಗಿರುತ್ತೆ. ಅದಕ್ಕೇನೆ ಏನ್ ಮಾಡೋದು ಅಂತಾನೇ ಗೊತ್ತಾಗ್ತಾ ಇಲ್ಲ ಕಣ್ರಿ. ಓ, ಏನು ಇವಾಗ ಅಡುಗೆ ಮಾಡಬಾರ್ದು ಅಂತಾನೆ ನಿಮ್ದೇನಾದ್ರು ಬೇರೆ ಪ್ಲಾನ್ ಇದೆಯಾ? ಅದಲ್ಲ ರೀ, ಅಡುಗೆ ಮಾಡಬಾರ್ದು ಅಂತ ಏನೂ ಇಲ್ಲ. ಇನ್ನಿದ್ರು ಇವತ್ತು ಏನಾದರೂ ಹೊರಗಡೆಯಿಂದ ತರ್ತೀರೇನೋ ಅಂತ ಅಷ್ಟೇ. ನಾನು ನಾಳೆ ಎಲ್ಲ ತರಕಾರಿ ಕಾಳೆಲ್ಲ ತಂದಿಟ್ಕೋತೀನಿ. ಮೇಡಮ್ ಅವ್ರು ಫಸ್ಟೇ ಪ್ಲಾನ್ ಮಾಡ್ಕೊಂಡಿದ್ದೆ ಹೊರಗಡೆನೆ ತರ್ಸ್ಕೊಂಡು ತಿನ್ಬೇಕು ಅಂತ. ಹೌದಾ? ಅದು ಹಂಗಲ್ಲ ರೀ. ರೀ ಇವತ್ತು ಬರೀ ಜಾಳಿಕಾಯಿ ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಅದು ಅಲ್ಲದೆ ಇವತ್ತು ಮೂಡೇ ಇಲ್ಲ ರೀ ಅಡುಗೆ ಮಾಡೋಕ್ಕೆ. ಅದಕ್ಕೋಸ್ಕರ ಕೊಡಿ ಅಷ್ಟೇ. ಏನು ಬೇಕು? ಏನ್ ಬೇಕು ಅಂದ್ರೆ ಮಟನ್ ಬಿರಿಯಾನಿ ತರ್ಕೊಡ್ಲಾ? ಓ ಸರಿ, ಆಯ್ತು ತರ್ಕೊಡ್ತೀನಿ. ಆಯ್ತಾ? ನಿಜ ಹೇಳಿ, ನನ್ನ ಅಡುಗೆಗೆ ಏನು ಇಟ್ಕೊಳ್ಳಲ್ಲ. ಏನು ಅಡುಗೆ ಮಾಡಬೇಡ. ಅವತ್ತಿನ ತರ ಕಾಗೆ ಹಾಕ್ಸಲ್ಲ ತಾನೆ? ಮಲ್ಕೋಬೇಡಿ. ಒಂದು ಕಡೆ ಹೋಗ್ತೀನಿ, ಮಲಗಕ್ಕೆ ಇಲ್ಲೇ ಗೌರಾಣಿ ಬಿರಿಯಾನಿ ತಿನ್ನ ಆಸೆ ಇಟ್ಕೊಂಡು ಎಷ್ಟೆಲ್ಲ ಡ್ರಾಮಾ ಮಾಡ್ತಾಳೆ ಅಪ್ಪ.